ಜಯವಂತನಾಗಿ ಬೆಳೆಯಲಿ, ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬರಿಯಾಗಿ ಚಿಗಿಯಲಿ, ನನ್ನ ಕಂದ ಜಯವಂತನಾಗಿ ಬೆಳೆಯಲಿ, ಜಯವಂತನಾಗಿ ಬೆಳೆಯಲಿ. ಹಾಲ್ಬೇಡಿ ಎತ್ತಾನ, ಕೋಳ್ಬೇಡಿ ಕುಣಿದಾನ, ಮೊಸರ್ಬೇಡಿ ಕೆಸರ ತುಳಿದಾನ, ಕಂದಯ್ಯನ ಕುಸಲದ ಗೆಜ್ಜೆ ಕೆಸರಾಯ್ತು, ಕುಸಲದ ಗೆಜ್ಜೆ ಕೆಸರಾಯ್ತು. ಪ್ರಿಯ ವಿದ್ಯಾರ್ಥಿಗಳೇ, ಹಾಡು ಕೇಳಿಸ್ಕೊಂಡ್ರಲ್ಲ, ಎಷ್ಟು ಸುಂದರವಾಗಿ ಹಾಡಿದ್ದಾರೆ. ಈ ನುಡಿಯಲ್ಲಿ ನಾವು ಏನನ್ನು ಕಾಣ್ತೀವಿ ಅಂದರೆ ಹರಕೆ. ಹರಕೆ ಅಂದರೆ ಆಶೀರ್ವಾದ, ಸದಾಕಾಲ ಯಶಸ್ಸನ್ನು ಬಯಸ್ತಾ ಇರೋದು. ಯಾವುದೇ ತಾಯಿಯಾಗಲಿ ತನ್ನ ಮಗ ಅವನು ಯಶಸ್ಸನ್ನು ಪಡೀಲಿ, ತುಂಬ ಎತ್ತರ ಮಟ್ಟಕ್ಕೆ ಬೆಳೆಯಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಅದೇ ಇದು ಹರಕೆ. ಈ ಒಂದು ನುಡಿಯಲ್ಲಿ ತಾಯಿ ತನ್ನ ಮಗುವಿಗೆ ಯಾವ ರೀತಿ ವರ್ಣನೆ ಮಾಡಿದ್ದಾಳೆ ಅನ್ನೋದನ್ನು ನಾವೀಗ ನೋಡೋಣ, ಆಶೀರ್ವದಿಸ್ತಾಳೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಗಮನಿಸಿ ಮಕ್ಕಳೇ, ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಿಯಾಗಿ ಚಿಗಿಯಲಿ. ನೋಡು, ನನ್ನ ಮಗು ಎಲ್ಲಾದರೂ ಇರಲಿ, ಆದರೆ ಹೇಗಾದರೂ ಇರಲಿ, ಅದೇನು ಮಾಡ್ತಾಯಿದ್ದು ಹುಲ್ಲಾಗಿ ಬೆಳೆಯಲಿ. ಹುಲ್ಲು ನೋಡಿದ್ರಲ್ಲ ಮಕ್ಕಳೇ, ನೀವು ಗ್ರಾಸ್ ಅಂತ ಹೇಳ್ತಿರಲ್ಲ, ಆ ಹುಲ್ಲು ಬೆಳೀತಾ ಇರುತ್ತೆ. ಅದಕ್ಕೆ ಮಳೆ ಗಾಳಿ ಎಷ್ಟೇ ಆದ್ರೂ ಕೂಡ ಅದು ಮತ್ತೆ ಮತ್ತೆ ಬೆಳೀತಾನೇ ಇರುತ್ತೆ. ಹಾಗೆ ಆ ಹುಲ್ಲಿನ ಪೊದೆಯಂತೆ ನನ್ನ ಮಗು ಬೆಳೀಲಿ ಅಂತ ತಾಯಿ ಹಾರೈಸ್ತಾಳೆ. ಅದು ಹುಲ್ಲು ನೋಡ್ಬೋದು ನೀವು, ಜಾಸ್ತಿ ಬಿಸಿಲಾದ್ರೂ ಇರುತ್ತೆ, ಜಾಸ್ತಿ ಮಳೆ ಆದ್ರೂ ಕೂಡ ಇರುತ್ತೆ. ಹಾಗೆ ಏನೇ ಬಂದ್ರೂ ಕೂಡ ನನ್ನ ಮಗು ಏನಾಗಬೇಕು, ಆ ಹುಲ್ಲಿನ ತರಹ ಬೆಳೆಯಲಿ ಅಂತ ತಾಯಿ ಹೇಳ್ತಾಳೆ. ಅದು ನೀವು ಗಮನಿಸ್ಬೋದು, ಜೋರಾದ ಗಾಳಿ ಬೀಸಿದ್ರೂ ಕೂಡ ಅದು ನಾಶನೇ ಆಗೋದಿಲ್ಲ ಹುಲ್ಲು. ಆ ರೀತಿ ಏನೇ ಬಂದರೂ ಕೂಡ ಜೀವನದಲ್ಲಿ ಗಾಳಿ ಮಳೆ ಬಿಸಿಲಿನ ತರಹ ಏನೇ ಬಂದ್ರೂ ಕೂಡ ಆ ಹುಲ್ಲು ಹಾಗೇ ಇರುತ್ತೆ, ಹಾಗೇ ಬೆಳೀತಾನೆ ಇರುತ್ತೆ. ಆ ರೀತಿಯಲ್ಲಿ ನನ್ನ ಮಗುನೂ ಕೂಡ ಬೆಳೀಲಿ ಆ ಹುಲ್ಲಿನ ರೀತಿಯಲ್ಲಿ ಅನ್ನೋದು ಆ ತಾಯಿಯ ಆಸೆ. ಹಾಗೆಯೇ ತನ್ನ ಮಗನು ಬಾಳಿ ಬದುಕಲಿ ಅಂತ ಆಸೆ ಪಡ್ತಾಳೆ. ಇನ್ನೊಂದೇನು, ನೆಲ್ಲಿಯ ಬಡ್ಡಿಯಾಗಿ ಚಿಗಿಯಲಿ. ನೆಲ್ಲಿ ಗಿಡ, ನೆಲ್ಲಿಕಾಯಿ ನೋಡಿದಿರಲ್ಲ, ಆ ನೆಲ್ಲಿಯ ಗಿಡ ಆ ಬುಡ ಸಮೇತ ಆ ಬಡ್ಡೆಯಿಂದನೇ ನಾವು ಕಡಿದ್ರೆ ಅದು ಮತ್ತೆ ಏನು ಮಾಡತ್ತಂತೆ, ಮರ ಆ ಕಡೆ ಈ ಕಡೆ ಮತ್ತೆ ಜಾಸ್ತಿ ಚಿಗಿಯತ್ತಂತೆ. ಆ ರೀತಿಯಲ್ಲಿ ತಾಯಿ ಏನು ಮಾಡ್ತಾರೆ, ಆ ಮರದ ಕಾಂಡ ಅಂದರೆ ಬುಡದಲ್ಲೇ ನಾವು ಅದನ್ನು ಕಟ್ ಮಾಡಿದ್ರೂ ಕೂಡ ಅದೇನು ಮಾಡುತ್ತೆ, ಮತ್ತೆ ಸ್ವಲ್ಪ ದಿನದ ನಂತರ ಆ ಕಡೆ ಈ ಕಡೆ ಮತ್ತೆ ಇನ್ನೂ ಜಾಸ್ತಿ ಚಿಗಿಯುತ್ತೆ ಅದು. ಆ ರೀತಿಯಲ್ಲಿ ನನ್ನ ಮಗನೂ ಕೂಡ ಚಿಗಿಯಲಿ ಅಂತಂದರೆ ಚಿಗುರುತ್ತೆ. ಅದು ಕಡ್ದು ಹಾಕಿದ್ರೂ ಕೂಡ ಮತ್ತೆ ಚಿಗುರುತ್ತೆ. ಹಾಗೆ ನನ್ನ ಮಗನೂ ಕೂಡ ಆ ನೆಲ್ಲಿಯ ಬಡ್ಡಿ ಕಡಿದ್ರೂ ಕೂಡ ಮತ್ತೆ ಯಾವ ರೀತಿ ಚಿಗಿಯತ್ತಲ್ಲ, ಆ ರೀತಿಯಲ್ಲಿ ನನ್ನ ಮಗುನೂ ಕೂಡ ಚಿಗಿತಾ ಇರಲಿ, ಬೆಳೀತಾ ಇರಲಿ, ಚಿಗುರ್ಲಿ ಅಂತ ಆ ತಾಯಿಯ ಆಸೆ. ನನ್ನ ಕಂದನು ಕೂಡ ಜಯಶಾಲಿ ಆಗಲಿ, ಕೀರ್ತಿವಂತನಾಗಿ ಬಾಳಲಿ ಅಂತ ತಾಯಿ ಹಾರೈಸ್ತಾಳೆ. ನೀವು ಈ ತರಹದ ಒಂದು ಹಾಡುಗಳನ್ನು ನಾವು ಇದರಲ್ಲಿ ಎಷ್ಟು ಅರ್ಥಪೂರ್ಣತೆಯನ್ನು ನಾವು ಈ ಜನಪದ ಹಾಡುಗಳಲ್ಲಿ ಕಾಣ್ತೀವಿ. ಅರ್ಥಪೂರ್ಣವಾದಂತಹ ಹಾಡುಗಳಿದೆ, ಜನಪದ ಹಾಡುಗಳು. ನೋಡು, ನೀವೇ ವಿಚಾರ ಮಾಡಿ ಮಕ್ಕಳೇ, ಅವರಿಗೆ ಓದೋಕ್ಕೆ ಬರೋಕ್ಕೆ ಬರೆದಿದ್ರೂ ಕೂಡ ಇಷ್ಟು ಸುಂದರವಾದಂತಹ ಪದಗಳನ್ನು ಹಾಕಿ ಹಾಡುಗಳನ್ನಾಗಿ ಮಾಡಿದಾರಲ್ಲ. ನಮಗೆ ಎಲ್ಲ ಜ್ಞಾನ ಇದ್ರೂ ಕೂಡ ನಾವು ಇಂಥ ಹಾಡುಗಳನ್ನು ಬರೆಯೋಕ್ಕೆ ಪ್ರಯತ್ನ ಪಡೋದೇ ಇಲ್ಲ. ಪ್ರಯತ್ನ ಪಟ್ಟರೆ ಎಲ್ಲವೂ ಕೂಡ ನಮಗೂ ಸುಗಮವಾಗಿ ಬರುತ್ತೆ, ಸರಳವಾಗಿ ಆಗ್ತಾ ಹೋಗುತ್ತೆ.
ಅಂಥವರೇ ಎಷ್ಟು ಸುಂದರವಾದಂತಹ ಹಾಡುಗಳನ್ನು ಹಾಡಿದ್ದಾರೆ. ನಾವು ಕೂಡ ಕಲಿಬಹುದಲ್ಲ, ಪ್ರಯತ್ನ ಪಡಬಹುದು. ಇದರಿಂದ ನೀವು ಅರ್ಥ ಮಾಡ್ಕೊಂಡಿರ್ಬೋದು ಮಕ್ಕಳೇ, ಆ ಜನಪದ ಸೊಗಸನ್ನು ಯಾವ ರೀತಿ ಇತ್ತು, ಅಥವಾ ಆ ಜನಪದ ಹಾಡುಗಳಲ್ಲಿ ಆ ಸೊಗಸು ಯಾವ ರೀತಿ ಇದೆ, ಆ ಭಾಷೆ, ಆ ಪದಗಳ ಜೋಡಣೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗೆ ತಾಯಂದಿರು ತಮ್ಮ ಮಕ್ಕಳನ್ನು ಎಷ್ಟು ಸುಂದರವಾಗಿ ಆ ಪ್ರಕೃತಿಯಲ್ಲಿರುವಂತಹ ಆ ಗಿಡ ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಯಾವ ರೀತಿ ಹೋಲಿಕೆ ಮಾಡಿ ತಾಯಿ ಆ ಒಂದು ಹಾಡನ್ನು ಸೃಷ್ಟಿ ಮಾಡಿದ್ದಾಳೆ ಅನ್ನೋದನ್ನು ನಾವು ಈ ಒಂದು ಜನಪದ ಹಾಡುಗಳಿಂದ ಕಲಿತೀವಿ. ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದ.